ಸರ್, ನಾನೇನು ಹೇಳ್ತೀನಿ ಅಂದರೆ, ನಮಗೆ ನ್ಯಾಯಾಲಯದ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆ ಇತ್ತು. ಆದರೂ ಕೂಡ ಒಂದು ಮಾಜಿ ಪ್ರಧಾನಿಗಳು ಬಲಿಷ್ಠವಾದಂಥ ಒಂದು ರಾಜಕಾರಣ ಅವರೊಳಗೆ ಎಲ್ಲಾದರೂ ಆ, ಒಂದು ಮೋಸ ಆಗ್ಬೋದೇನೋ, ನಮಗೇನಾದ್ರು ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ದೇ ಇರ್ಬೋದೇನೋ, ಈ ಜಿಲ್ಲೆಯ ಜನತೆಗೆ, ಈ ರಾಜ್ಯದ ಜನತೆಗೆ ಏನಾದರೂ ಒಂದು ಒಳ್ಳೆಯ ಸಂದೇಶ ನಮಗೆ ಸಿಗಲ್ದೇ ಇರ್ಬೋದೇನೋ ಕೋರ್ಟ್ ಮುಖಾಂತರ ಅಂತ ತಿಳ್ಕೊಂಡಿದ್ವಿ. ನಿನ್ನೆ ಬಂದಂಥ ತೀರ್ಪಲ್ಲಿ ನಿಜವಾಗ್ಲೂ ಕೂಡ ನ್ಯಾಯಾಲಯದ ಬಗ್ಗೆ ಇನ್ನೂ ಅಪಾರವಾದಂಥ ಒಂದು ನಂಬಿಕೆ ಬಂತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈಗ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಮೋಸ ಆಯಿತು ಈ ಜಿಲ್ಲೆಯಲ್ಲಿ. ನಾವು ಏನಂದರೆ, ನಮ್ಮ ಜಿಲ್ಲೆ ಜನ ಏನು ಅಂದರೆ, ಮಾಜಿ ಪ್ರಧಾನಿಗಳು ದೇವೇಗೌಡರು, ಅವರ ಮೊಮ್ಮಗ ಪ್ರಜ್ವಲು ನಾಳೆ ಒಂದು ಕರ್ನಾಟಕದಲ್ಲಿ ಒಂದು CM ಆಗೋದು, ಈ ಜಿಲ್ಲೆಗೆ ಒಂದು ಒಂದು ದೊಡ್ಡ ಕೀರ್ತಿ ತಂದು ಚುನಾವಣೆಯಲ್ಲಿ ಗೆದ್ದು ಒಂದು ಒಳ್ಳೆ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಆಸೆಯಿಂದ ನಮ್ಮ ಜಿಲ್ಲೆಯ ಜನ ಗೆಲ್ಲಿಸಿದ್ರೆ ವಿನಃ ಈ ರೀತಿ ಕೆಲಸ ಮಾಡಲಿಕ್ಕಲ್ಲ. ಈ ಜಿಲ್ಲೆ, ಈ ರಾಜ್ಯದ ಜನ ತಲೆ ತಗ್ಸಂಥ ಕೆಲಸ ಮಾಡಲಿಕ್ಕಲ್ಲ ನಾವು ಗೆಲ್ಲಿಸಿರೋದು. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ನ್ಯಾಯಾಲಯದ ಮುಂದೆ ನಾವು ಖಂಡಿತವಾಗ್ಲೂ ತಲೆ ತಗ್ಗಿಸ್ಲೇಬೇಕು, ನ್ಯಾಯಾಲಯಕ್ಕೆ ಗೌರವ ಕೊಡಲೇಬೇಕು. ಅದೇನು ಶಿಕ್ಷೆಯನ್ನು ಪ್ರಕಟಿಸಿದರೆ ಅದಕ್ಕೆ ಬದ್ಧತೆಯಿಂದ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾವೇನಂದರೆ, ನಮಗೆ ಹೆಣ್ಮಕ್ಳಿಗೆ ತುಂಬ ಒಂದಲ್ಲ ಎರಡಲ್ಲ, ಅದು ಒಂದಲ್ಲ ಎರಡಲ್ಲ ಹೆಣ್ಮಕ್ಳಿಗಾಗಿದ್ದ ಮೋಸ, 100 ಜನ ಹೆಣ್ಮಕ್ಳಿಗೆ ಮೋಸ ಆಗಿತ್ತಲ್ಲ. ನೋಡಿ, ಹೆಣ್ಮಕ್ಳು ಶೀಲನ ಕೊಂಡ್ಕೊಳಕ್ಕಾಗಲ್ಲ ದುಡ್ಡಲ್ಲಿ. ಒಂದು ಹೆಣ್ಣು ಮಕ್ಕಳಿಗೆ ಆ ರೀತಿ ಆಯಿತು ಅಂತಂದರೆ ಆವಾಗ ಅವಳು ಸತ್ತಂಗೆ ಈ ಸಮಾಜದಲ್ಲಿ ಅವಳಿಗೆ ಬೆಲೆ ಇರೋದಿಲ್ಲ. ಹಂಗಾಗಿ ಒಬ್ಬ ರೇಪಿಸ್ಟಿಗೆ ಕಾನೂನಲ್ಲಿ ವಿಶೇಷವಾದಂಥ ಶಿಕ್ಷೆ ಇದೆ, ಅದು ನಿಜ ಅಂತೇಳಿ ಇವತ್ತು ನಮ್ಮ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ರೇವಣ್ಣನವರ ಪ್ರಕರಣದಲ್ಲಿ ತೀರ್ಪು ಬಂದಿದೆ. ಅದರಲ್ಲೂ ಜೀವಾವಧಿ ಶಿಕ್ಷೆಯನ್ನು ಮತ್ತು 11 ಲಕ್ಷ ಸಂತ್ರಸ್ತೆಗೆ ಕೊಡಬೇಕು ದಂಡ ಅಂತ ಹೇಳಿ ಒಂದು ತೀರ್ಪು ಬಂದಿರುವಂಥದ್ದು ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ತೃಪ್ತಿ ತಂದಿರುವಂಥದ್ದು. ಯಾಕಂದರೆ ನಾವು ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಈ ಪ್ರಕರಣಗಳಲ್ಲಿ ಕನಿಷ್ಠ ಶಿಕ್ಷೆ ಕೊಡ್ತಾರೇನೋ ಅಂತ ಊಹೆ ಮಾಡಿದ್ವಿ. ಆದರೆ ಈ ಗರಿಷ್ಠ, ಅದರಲ್ಲೂ ನಾವು ಊಹೆ ಮಾಡಿರೋದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ಆ ನ್ಯಾಯಾಧೀಶರಿಗೆ ನಾವು ಮತ್ತು ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರಲ್ಲೂ ನಮ್ಮ ಹಾಸನದ ಮಹಿಳೆಯರು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಇಲ್ಲಿ ಕೇವಲ ಸಂತ್ರಸ್ತೆಯರು ಮಾತ್ರ ಹಾಸನದ ಮಹಿಳೆಯರು ಅಂತ ಹೇಳೋಕ್ಕಾಗಲ್ಲ. ಅವ್ರ ಜೊತೆ ಇಲ್ಲಿರುವಂಥ ಈ ಲಕ್ಷಗಟ್ಟಲೆ ಮಹಿಳೆಯರ ಮಾನ ಮರ್ಯಾದೆ ಕೂಡ ಈ ಒಂದು ಪ್ರಕರಣದಲ್ಲಿ ಹರಾಜಾಗಿತ್ತು. ಮಾಧ್ಯಮಗಳಲ್ಲಿ ನೋಡಿ ಅಥವಾ ಎಲ್ಲಿ ನಾವು ಓಡಾಡಿದ್ರು ಕೂಡ ಹಾಸನದ ಹೆಣ್ಮಕ್ಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡುವಂಥ ಸಂದರ್ಭ ಬರ್ತಾ ಇತ್ತು. ಅಷ್ಟು ಒಂದು ಕೆಟ್ಟನಾಗಿ ಬಿಂಬಿಸಲಾಗಿತ್ತು. ಆದರೆ ಈ ಒಂದು ತೀರ್ಪು ಬಂದ ನಂತರ ಆ ಒಂದು KR ನಗರದ ಮಹಿಳೆ ಅಂತ ಅಲ್ಲ, ನಮ್ಮ ಹಾಸನದಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ರು, ಸಂತ್ರಸ್ತರಿದ್ರು, ಅವ್ರು ಎಲ್ಲರಿಗೂ ಕೂಡ ಎಲ್ಲೋ ಒಂದ್ ಕಡೆ ಧೈರ್ಯ ಬಂದಿದೆ. ಅವ್ರು ಬೇಕಂತಲೋ ಬೇಡ ಅಂತಲೋ ಈ ಒಂದು ದುರಾಚಾರದಲ್ಲಿ ಅವರು ಒಂದು ಸಂತ್ರಸ್ತರಾಗಿದ್ರು. ಸೊ ಅವ್ರಿಗೆ ಒಂದು ಧೈರ್ಯ ಬಂದಿದೆ, ಈ ತರ ಏನಾದರೂ ಆದಂಥ ಸಂದರ್ಭದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟರೆ ನಮಗೂ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಬಂದಿದೆ. ಮತ್ತೆ ನಮ್ಮ ಹಾಸನದ ಹೆಣ್ಮಕ್ಳ ಘನತೆಯನ್ನು ಎತ್ತಿಡಿದಂಥ ನ್ಯಾಯಾಧೀಶರಿಗೆ, ತನಿಖಾಧಿಕಾರಿಗಳಿಗೆ, ಮತ್ತೆ ಅದನ್ನ ವಾದ ಮಾಡಿದಂಥ SPP ಅವರಿಗೆ ನಾವು ಖಂಡಿತವಾಗ್ಲೂ ನಾನು ಕೂಡ ಹಾಸನದ ಒಂದು ಹೆಣ್ಣಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ನಮ್ಮ ಒಂದು ಘನತೆಯನ್ನ, ಗೌರವವನ್ನು ಕಾಪಾಡಿದ್ದಾರೆ. ಇನ್ಯಾರೇ ಆಗಲಿ, ಬರೀ ನಮ್ಮ ಹಾಸನ ಅಂತಲ್ಲ, ನಮ್ಮ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲೇ ಯಾರೇ ಪ್ರಭಾವಿಗಳು ಕೂಡ ಹೆಣ್ಮಕ್ಳು ಸವಾಸಕ್ಕೆ ಹೋಗಬೇಕು, ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಳ್ಬೇಕು ಅಂತಂದರೆ 100 ಬಾರಿ ಯೋಚನೆ ಮಾಡುವಂಥ ಒಂದು ತೀರ್ಪು ನಮ್ಗೆ ಬಂದಿದೆ. ನಾವು ಈ ಸಂದರ್ಭದಲ್ಲಿ ಸಂತಸ ಅನ್ನೋದಕ್ಕಿಂತನೂ ನಮ್ಮ ಗೌರವ ಮತ್ತೆ ಬಂತಲ್ಲ ಅನ್ನೋದಕ್ಕೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.